ನಮಸ್ತೆ ಆತ್ಮೀಯರೇ, ಇವತ್ತಿನ ವಿಷಯ ಪ್ರೀತಿಯದ್ದು, ಪ್ರೀತಿಯ ಮಹತ್ವದ್ದು. ಈ ಪ್ರೀತಿ ಅಂದ್ರೇ ಒಂಥರ ಅದ್ಭುತ ಸಂಬಂಧ, ಬಾಂಧವ್ಯ, ಭಾವನೆ ಕೂಡ ಹೌದು. ಪ್ರೀತಿ ಎಂಬುವಂಥದ್ದು ಬರೀ ಇಬ್ಬರು ಪ್ರೇಮಿಗಳ ಮಧ್ಯೆ ಇರುವಂಥದ್ದಲ್ಲ, ಬದಲಿಗೆ ಸಮಸ್ತ ಬ್ರಹ್ಮಾಂಡ ಹಾಗೂ ಸಮಸ್ತ ಮಾನವನ ಜೀವನಕ್ಕೆ ಆಧಾರವಾಗಿರುವಂಥದ್ದು ಈ ಪ್ರೀತಿ. ಈ ಪ್ರೀತಿ ಎಂಬುದರ ಅರ್ಥ ಹೀಗಾಗ್ಬಿಟ್ಟಿದೆ: ಇಬ್ಬರು ಪ್ರೇಮಿಗಳು ಒಬ್ಬರನ್ನೊಬ್ಬರು ಪ್ರೀತಿಸಿ ತಮ್ಮ ಮನೆಯವರ ಒಪ್ಪಿಗೆ ಸಿಗಲಿಲ್ಲ ಎಂಬ ಕಾರಣಕ್ಕೆ ಪ್ರಾಣವನ್ನು ಕಳೆದುಕೊಂಡು ಆ ಪ್ರೀತಿಗೆ ಬೆಲೆ ಇಲ್ಲದೆ ಸುಮ್ಮನೆ ವ್ಯರ್ಥವಾಗೋ ಥರ ಪ್ರೀತಿ ಮಾಡ್ತಾರೆ. ಆದರೆ ಈ ಪ್ರೀತಿ ಪ್ರಾಣವನ್ನು ಕಸಿದುಕೊಳ್ಳುವಂಥದ್ದಲ್ಲ, ಬದಲಿಗೆ ಪ್ರಾಣವನ್ನು ಉಳಿಸುವಂಥದ್ದು. ಸಮಸ್ತ ಮಾನವರಿಗೂ ಕೂಡ, ಸಮಸ್ತ ಜೀವಕುಲಕ್ಕೂ ಕೂಡ, ಇಡೀ ಪ್ರಕೃತಿಗೆ ಹಂಚುವಂಥದ್ದು. ಆ ಭಗವಂತನ ಮೇಲೆ, ಪರಮಾತ್ಮನ ಮೇಲೆ ಸಂಪೂರ್ಣ ಪರಿಶುದ್ಧ ನಿಷ್ಕಲ್ಮಶವಾದ ಪ್ರೀತಿಯನ್ನು ಇಟ್ಕೊಂಡ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಅದ್ಭುತವಾಗಿ ಬದುಕಲು ಸಾಧ್ಯ. ಬೇರೆ ಯಾರದೋ ಮೇಲೆ ಇಟ್ಕೊಂಡು ಅವರು ನಮ್ಮ ಪ್ರೀತಿಯನ್ನು ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ಸುಮ್ಮನೆ ನಮ್ಮನ್ನು ನಾವು ಹಾನಿ ಮಾಡಿಕೊಳ್ಳುವುದಲ್ಲ. ಅದಕ್ಕೆ ನಾವು ಪ್ರೀತಿ ಮೊದಲು ಆ ಭಗವಂತನ ಮೇಲೆ ಇಟ್ಟಿದ್ದರೆ ಮಾತ್ರ ಆ ಪರಮಾತ್ಮನೇ ನಮ್ಮನ್ನು ಕೈ ಹಿಡಿದು ಒಳ್ಳೆಯ ದಾರಿ ತೋರಿಸಿ ಒಳ್ಳೆಯ ಗುರಿಯತ್ತ ನಮ್ಮನ್ನು ಈ ಐಹಿಕ ಪ್ರೀತಿಯ ಬಲೆಯಲ್ಲಿ ಬೀಳದಂತೆ ಸಂಪೂರ್ಣವಾಗಿ ಜಾಗೃತವಾಗಿ ಆ ಭಗವಂತನ ಕೃಪೆ ನಮ್ಮನ್ನು ಕಾಪಾಡುತ್ತಿರುತ್ತದೆ. ಅದಕ್ಕೆ ಎಲ್ಲರೂ ಪರಿಪೂರ್ಣರಾಗಿ ಆ ಭಗವಂತನ ಮೇಲೆ ನಂಬಿಕೆ ಇಡಿ, ಅವನಲ್ಲಿ ಪ್ರೀತಿಯಿಂದ ಭಕ್ತಿ ಸೇವೆಯನ್ನು ಸಲ್ಲಿಸಿ ಅವರೇ ನಮ್ಮನ್ನು ಒಳ್ಳೆಯ ದಾರಿಯತ್ತ ಮುನ್ನಡೆಸುತ್ತಾರೆ. ಹಾಗೂ ನಿಮ್ಮನ್ನು ಪ್ರೀತಿಸುವ ಜನರಿಗೂ ನೀವು ಪ್ರೀತಿಸಿ, ನಿಮ್ಮನ್ನು ದ್ವೇಷಿಸುವ ಜನರಿಗೂ ನೀವು ಪ್ರೀತಿಸಿ, ಸಮಸ್ತ ಇಡೀ ಬ್ರಹ್ಮಾಂಡ ಪ್ರಕೃತಿಗೂ ನೀವು ಪ್ರೀತಿಸಿ, ನೀವೇ ಸ್ವತಃ ಪ್ರೀತಿಯಾಗಿಬಿಡಿ. ಎಲ್ಲದರಲ್ಲೂ ಪ್ರೀತಿಯನ್ನು ಅನುಭವಿಸಿ ಆನಂದಿಸಿ ನಮ್ಮ ಈ ಜೀವನ ಪರಿಪೂರ್ಣವಾಗಿ ಬದುಕಿ. ನಾವು ಈಗಿರ್ತೀವಿ, ಆದರೆ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಇರ್ತೀವೋ ಇರಲ್ವೋ ಎಂಬುದು ನಮಗೆ ಭರವಸೆ ಇರುವುದಿಲ್ಲ. ಅದಕ್ಕೆ ನಾವು ಇರುವ ಪ್ರತಿಯೊಂದು ಕ್ಷಣವೂ ಪ್ರೀತಿಯಿಂದ ಎಲ್ಲರೊಂದಿಗೆ ಅದ್ಭುತವಾಗಿ ಬೆರೆತು, ಮುಖ್ಯವಾಗಿ ಆ ಭಗವಂತನೊಂದಿಗೆ ಅದ್ಭುತ ಬಾಂಧವ್ಯವನ್ನು ಇಟ್ಟುಕೊಂಡು ಮುನ್ನಡೆಯುವಂಥದ್ದು. ಹಾಗಾಗಿದ್ದೇ ಆದರೆ ನಮ್ಮ ಜೀವನಕ್ಕೆ ಒಂದು ಬೆಲೆ, ಒಂದು ಸ್ಫೂರ್ತಿ. ನಾವು ಇಲ್ಲದೇ ಇದ್ದರೂ ಒಂದು ಹೆಸರು ಉಳಿಸಿ ಹೋಗಲು ಸಾಧ್ಯ. ಅದಕ್ಕೆ ಎಲ್ಲರಿಗೂ ಪ್ರೀತಿಸಿ. ಈ ಪ್ರೀತಿ ಎಂದ್ರೇ ಒಂದು ಅದ್ಭುತ, ಬರೀ ಒಬ್ಬರಿಗೆ ಇಬ್ಬರಿಗೆ ಸೀಮಿತವಾಗಿರುವಂಥದ್ದಲ್ಲ, ಬದಲಿಗೆ ಇಡೀ ವಿಶ್ವಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಮಾನವ ಕುಲಕ್ಕೆ, ಮುಖ್ಯವಾಗಿ ಆ ಭಗವಂತನಿಗೆ ಸಮರ್ಪಣೆಯಾಗಿ ನಡೆಸಿಕೊಂಡು ಹೋಗುವಂಥದ್ದು ಈ ಪ್ರೀತಿ. ಸ್ವತಃ ನಾವೇ ಪ್ರೀತಿಯಾಗುವಂಥದ್ದು, ಪ್ರತಿ ಕ್ಷಣವೂ ಕೂಡ ಪ್ರೀತಿಯಿಂದ ಅನುಭವಿಸುವಂಥದ್ದು, ಪ್ರತಿ ಕೆಲಸವು ನಮ್ಮ ಸಂಪೂರ್ಣ ಪ್ರಜ್ಞೆಯಿಂದ ನಿರ್ವಹಿಸಿಕೊಂಡು ಮುಂದೆ ನಡೆಯುವಂಥದ್ದು. ಈ ಪ್ರೀತಿಯನ್ನು ಬರೀ ಒಬ್ಬರ ಮೇಲೆ ಸೀಮಿತವಾಗಿ ಇಟ್ಟುಕೊಂಡರೆ ನಾವು ಬರೀ ನೋವನ್ನೇ ಅನುಭವಿಸಬೇಕಾಗುತ್ತದೆ. ಅದೇ ಈ ಪ್ರೀತಿಯನ್ನು ಸಮಸ್ತ ನಮ್ಮವರಿಗೂ, ನಮ್ಮೆಲ್ಲರಿಗೂ, ಸಮಸ್ತ ಪ್ರಕೃತಿಗೂ ಹಂಚಿದ್ದರೆ ಆ ಒಬ್ಬರು ನಮಗೆ ಕೈ ಕೊಟ್ಟರೂ ಪರವಾಗಿಲ್ಲ, ಸಮಸ್ತ ಇಡೀ ಬ್ರಹ್ಮಾಂಡವೇ ನಮ್ಮ ಜೊತೆ ಇರುತ್ತದೆ, ನಾವು ಅದಕ್ಕೆ ಪ್ರೀತಿ ಹಂಚಿದ್ದೇ ಆದರೆ. ಮುಖ್ಯವಾಗಿ ಆ ಭಗವಂತನ ಜೊತೆ ಅವನ ಪ್ರೀತಿ ಎಂದೆಂದಿಗೂ ನಮ್ಮ ಎಲ್ಲರ ಮೇಲೂ ಸಮನಾಗಿ ಇರುವಂಥದ್ದೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಇನ್ನು ಯಾವುದಾದ್ರೂ ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಲೂ ನಿಮ್ಮ ಯಾವುದೇ ವಿಚಾರಗಳಿರಲಿ, ನಿಮ್ಮ ಜೀವನದ ಯಾವುದೇ ಸಮಸ್ಯೆ ವಿಚಾರಗಳಿದ್ದರೂ 24 ಗಂಟೆಯೊಳಗಡೆ ನಾವು ಆ ವಿಚಾರದ ಬಗ್ಗೆ ನಮ್ಮಿಂದ ಆದಷ್ಟು ವಿಷಯ ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ವಿಷಯ ತಿಳಿಸುವಂತಹ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡುತ್ತೇವೆ. ಧನ್ಯವಾದಗಳು.